ಸರ್ ಹಿಂದೆ ಚಟ್ಪಟ್ಟಕ್ಕೆ ಹೋದಂತ ಸಂದರ್ಭದಲ್ಲಿ ಜಮೀರಮ್ಮ ಓಪನ್ ಸ್ಟೇಜ್ ಅಲ್ಲೇ ಡಿ.ಕೆ. ಸುರೇಶ್ ಅವರು ಈ ಕ್ಷೇತ್ರಕ್ಕೆ ಅಭ್ಯರ್ಥಿ ಆಗ್ಬೇಕು ಇದು ಜನರ ಅಭಿಪ್ರಾಯ ಅಂತಂದೇಳಿ ಡಿ.ಸಿ.ಎಂಗೆ ಮನವಿ ಮಾಡಿದ್ರು. ಅವರ ಅಭಿಮಾನಕ್ಕೆ ನಾನು ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನ ಹೇಳ್ತೇನೆ. ಅವರ ಅಭಿಮಾನ, ಪ್ರೀತಿ, ವಿಶ್ವಾಸ ನನ್ನ ಮೇಲೆ ನಿಟ್ಟಿದ್ದಾರೆ. ಸೊ ಒಟ್ಟಿನಲ್ಲಿ ಇವತ್ತು ಚುನಾವಣೆ ಇನ್ನ ಘೋಷಣೆ ಆಗಿಲ್ಲ. ಚುನಾವಣೆ ಘೋಷಣೆ ಆದಾಗ ನಮ್ಮ ಪಕ್ಷ ಒಂದು ಒಳ್ಳೆಯ ಸೂಕ್ತ ಅಭ್ಯರ್ಥಿಯನ್ನ ಕಣಕ್ಕೆ ನಾವು ಇಳಿಸ್ತೀವಿ. ನನಗೇನು ಅನ್ಯಾಯ ಆಗಿಲ್ಲ ರೀ. ನನಗೆ ಸ್ವಲ್ಪ ಹೇಳ್ತೀನಿ ಕೇಳಿಲ್ಲ. ನನಗೆ ಜನ ಕೆಲಸ ಮಾಡಿದ್ರೆ ಸಾಕು, ರೆಸ್ಟ್ ತಗೋ ಅಂತ ಹೇಳಿದ್ದಾರೆ. ರೆಸ್ಟ್ ತಗೋತಾ ಇದ್ದೀನಿ. ನಾನು ನನ್ನ ಕೆಲಸಗಳು ಬೇರೆ ಬೇರೆ ವಿಚಾರಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನನಗೂ ಅನುಕೂಲ ಆಗಿದೆ. ನಾವೆಲ್ಲ ರಾಮನಗರ ಕ್ಷೇತ್ರಕ್ಕೂ ಹೋಗಿ, ರಾಮನಗರ ಕ್ಷೇತ್ರದಲ್ಲೂ ಸುಮಾರು ಒಂದು 500 ಕೋಟಿ ರೂಪಾಯಿ ಕೆಲಸ ನಡೀತಾ ಇದೆ. ಮಾಗಡಿ ಕ್ಷೇತ್ರಕ್ಕೆ ಹೋಗಿ ಅಲ್ಲೂ ಕೂಡ ಕೆಲಸಗಳು ನಡೀತಾ ಇದೆ. ನಾನು ಎಲ್ಲೆಲ್ಲಿ ಕೆಲಸ ಕಾರ್ಯಗಳನ್ನ ಕುಣಿಗಲ್ಗೆ ಹೋಗಿ ಅಲ್ಲೂ ಕೂಡ ಸುಮಾರಷ್ಟು ಕೆಲಸ ಕಾರ್ಯಗಳು, ಅಭಿವೃದ್ಧಿ ಕೆಲಸಗಳಿಗೆ ನಾವು ಚಾಲನೆಯನ್ನ ಕೊಟ್ಟಿದ್ದೇವೆ. ನಾನು ಸೋತಿದ್ದೀನಿ ಅಂತ ಹೇಳಿ ಕೆಲಸದ ಬಗ್ಗೆ ಇದೆ. ನನ್ನ ಶಾಸಕರುಗಳು, ಆ ಭಾಗದ ನಾಯಕರುಗಳು ಯಾರು ಬಂದು ನನಗೆ ಏನನ್ನ ಮನವಿಯನ್ನ ಕೊಟ್ಟು ಯಾವ ರೀತಿ ನಮ್ಗೆ ಅಭಿವೃದ್ಧಿ ಆಗ್ಬೇಕು ಅಂತ ಹೇಳ್ತಾರೋ ಅವ್ರ ಜೊತೆ ನಮ್ಮ ಸರ್ಕಾರ ಇರೋದ್ರಿಂದ ನಾನು ಸಂಪೂರ್ಣವಾದಂತ ಸಹಕಾರವನ್ನ ಕೊಡ್ತಾ ಇದ್ದೇನೆ. ಮುಂದೆನೂ ಕೂಡ ನಾನು ಮುಂದುವರಿಸ್ತೇನೆ. ನನಗೆ ಗೊತ್ತಿಲ್ಲ. ನಾನು ಯಾರ ಬಗ್ಗೆನೂ ಮಾಹಿತಿ ತಿಳ್ಕೊಳಕ್ ಹೋಗೋದಿಲ್ಲ. ನನಗೆ ಫ್ರೀ ಟೈಮ್ ಇಲ್ಲ. ಐ ಆಮ್ ಫುಲ್ಲಿ ಎಂಗೇಜ್ಡ್. ನಾನು ಬೇರೆಯವ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ. ನಾನು ನೆಗೆಟಿವ್ ಹೋಗೋಣಲ್ಲ, ನಾನು ಪಾಸಿಟಿವ್ ಅಲ್ಲಿ ಹೋಗೋಣ. ಹಿಂದೆ ತಿರುಗಿ ನೋಡೋಣಲ್ಲ, ಮುಂದೆ ನೋಡೋಣ. ನಾನು ಮುಂದಿನ ದಿಕ್ಸೂಚಿ ಏನಿದೆ ಅದನ್ನ ನೋಡೋಣ. ಹಿಂದೆ ಯಾರು ಮಾತಾಡ್ತಾರೆ, ಹಿಂದೆ ಏನ್ ಹೇಳ್ತಾರೆ ಅದ್ರ ಬಗ್ಗೆ ನಾನು ಚಿಂತನೆ ಮಾಡ್ತಕ್ಕಂಥವನಲ್ಲ. ನನ್ನ ಗುರಿ ಅಭಿವೃದ್ಧಿ. ನನ್ನ ಗುರಿ ನನ್ನ ಕಷ್ಟ ಕಾಲಕ್ಕೆ ನಿಂತಂತವರ ರಕ್ಷಣೆ.